ಅಯ್ಯೋ ರೀ ನಾಳೆಗೆ ಎಂಗೇಜ್ಮೆಂಟು. ಯಾವ ಕೆಲಸನೂ ಆಗಿಲ್ವಲ್ಲ. ಅಯ್ಯೋ ಹೋಗತ್ತೆಗೆ ಒಬ್ಳು ಏನು ಏನು ಅಂತ ಮಾಡೋಣ ನಾನು. ಎಷ್ಟಂತ ಮಾಡಕ್ಕದ? ಅಯ್ಯೋ ಎಷ್ಟಾಯ್ತದ ಅಷ್ಟು ಮಾಡ್ಕೋ, ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು. ಅಲ್ಲ ಹೇಳೋರು ಹೇಳಿಲ್ಲ, ಕರಿಯೋರು ಕರ್ದಿಲ್ವಲ್ರಿ. ಯಾರು ಕರಿಬೇಕು ಅನ್ಕೊಂಡಿದ್ದಿ ಎಂಗೇಜ್ಮೆಂಟ್ಗೆ? ಅಕ್ಕಪಕ್ಕದವ್ರು ಕರಿ, ಇನ್ಯಾರಿಗೆ ಊರನ್ನೆಲ್ಲ ಕರಿಕೋದಿ ಎಂಗೇಜ್ಮೆಂಟ್ ಮಾಡೋಕ್ಕೆ? ಮದುವೆಗೆ ಹೇಳಿದ್ರಾಯ್ತು ಎಲ್ಲರಿಗೂ. ಸರಿ ಬಿಡು ನೀನುವೆ. ಅಪ್ಪ ಅಣ್ಣನ ಮದುವೆ ಅಂತ ಫಿಕ್ಸ್ ಆದಾಗ್ಲಿಂದ ಅಮ್ಮನಂತೂ ನೋಡೋಕ್ಕೆ ಆಗ್ತಿಲ್ಲಪ್ಪ. ಇಷ್ಟೊಂದು ಓವರಾಗಿ ಆಡ್ತೈತೆ. ಏನು ಯಾರು ಊರಲ್ಲಿ ಯಾರು ಮಾಡ್ದಾರ ಮದುವೆ ಮಾಡ್ತೈತೆ ಈ ಅಮ್ಮ. ಸುಮ್ ಕುತ್ಕೋ ಕವಿತಾ, ನಿನಗೇನು ಗೊತ್ತು? ನಿನಗೇನು ಗೊತ್ತು ಹೇಳು? ನನ್ನ ಮಗನ ಮದುವೆ ಮಾಡಬೇಕು ಅನ್ನೋದು ನನ್ನ ಕನಸಲ್ವಾ? ನಿಮ್ಮಿಬ್ರನ್ನೂ ಒಂದು ಕಡೆ ಸೇರಿಸ್ಬೇಕು, ದಡ ಸೇರಿಸ್ಬೇಕು ಅನ್ನೋದು ನನ್ನ ಮನೇಲಿ ಇದೇ ಮೊದಲನೇದು ಒಂದು ಸಂಭ್ರಮ ಮಾಡ್ತಾರದು. ಸುಮ್ಮನಿರವ ದಯವಿಟ್ಟು ನನ್ನ ಸಂಭ್ರಮಕ್ಕೆ ನೀನು ಅಡ್ಡೆ ಬರಬೇಡ. ಅಯ್ಯೋ ಆಯ್ತಮ್ಮ ಆಯಿತು. ಅತ್ತೆ ಹ್ಞೂ ಪ್ರೇಮ ಬುವ್ವ ಬಾ. ಇದ್ಯಾಕವ ನಾಳೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡು ಅಪ್ಪನ ಮನೆಗೆ ಹೋಗಿ ಸಹಾಯ ಮಾಡೋದ್ಬಿಟ್ಟು ಅತ್ತೆ ಮನೆಗೆ ಸಹಾಯ ಮಾಡೋಣಂತ ಬಂದ? ಯಾವ ಎಂಗೇಜ್ಮೆಂಟು ಇಲ್ಲ ಏನೂ ಇಲ್ಲ ಅತ್ತೆ. ಅಯ್ಯೋ ಇದ್ಯಾಕವ ಇದೇಕ್ ಪ್ರೇಮ ತಮಾಷೆ ಮಾಡ್ತಾ ಇದೀಯಾ? ಸರಿ ಬಿಡು ನೀನುವೆ. ತಮಾಷೆ ಬೇರೆ ಕೇಡು. ಏನತ್ತೆ ತಮಾಷೆ ಮಾಡೋದು? ಏನು ತಮಾಷೆ ಮಾಡೋದು? ನಿಮ್ಮ ಮಗ ಮಾಡಿರೋ ಕೆಲಸಕ್ಕೆ ತಮಾಷೆ ಮಾಡ್ತಿದ್ದೀನ ನಾನು? ನನ್ನ ಕೈಯಾರೆ ನಾನೇ ನನ್ನ ತಂಗಿ ಜೀವನನ ಹಾಳು ಮಾಡಿಬಿಟ್ಟೆ. ಪ್ರೇಮ ಏನು ಹೇಳ್ತಾ ಇದೀವ? ನಿನ್ನ ಕೈ ಮುಗಿತೀನಿ ಕಣವ. ಅದೇನು ಸರಿಯಾಗಿ ಹೇಳು. ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಒಂಥರ ಭಯ ಆಯ್ತದೆ ಕಣವ. ಏನು ಏನಾಯ್ತು? ಏನು ಮಾಡಿದ್ನವ? ಏನು ಒಂಚೂರು ಬುಡ್ಸಿ ಹೇಳು. ಏನು ಹೇಳೋದತ್ತೆ? ಏನು ಅಂತ ಹೇಳೋದು? ನಾನು ನನ್ನ ಎರಡನೇ ತಂಗಿ ಪ್ರೀತಿ ಜೊತೆ ನಿನ್ನ ಮಗನ ಮದುವೆ ಫಿಕ್ಸ್ ಮಾಡಿದ್ರೆ ಅವ್ನು ನನ್ನ ಮೂರನೇ ತಂಗಿನ ಲವ್ ಮಾಡಿದಾರಂತೆ. ಶ್ರೀಕಾಂತ್ 5 ವರ್ಷದಿಂದ ಪ್ರೀತಿಸಿದಾರಂತೆ. ನನಗೆ ಹೇಳ್ಬೇಕಲ್ವಾ ಅತ್ತೆ? ನೀವಾದ್ರೂ ನನಗೊಂದು ಮಾತು ಹೇಳ್ಬೇಕು ತಾನೆ. ನನ್ನ ಮಗ ಯಾರನ್ನೂ ಪ್ರೀತಿಸಿಲ್ಲ, ಎಂಥದ್ದು ಇಲ್ಲ, ನಾವು ತೋರಿಸಿದ್ದು ಹುಡುಗಿನ ಒಪ್ಕೋತಾನೆ ಅಂತ ನೀವು ತಾನೇ ಹೇಳಿದ್ದು. ನಿಮ್ಮ ಮಾತು ಕೇಳ್ಕೊಂತಾನೆ ನನ್ನ ತಂಗಿನ ನಿಮ್ಮ ಮದುವೆ ಮಾಡ್ಕೊಡ್ಬೇಕು ಅಂತ ನಿಮ್ಮ ಮಗನಿಗೆ ನಿರ್ಧಾರ ಮಾಡಿದ್ದು. ನಾನು ಒಳ್ಳೇದು ಮಾಡೋಕ್ಕೋದ್ರೆ ನನಗೆ ಕೆಟ್ಟದಾಗ್ತಿದೆ. ನಾನು ತಗೊಂಡಿದ್ದೊಂದು ತಪ್ಪು ನಿರ್ಧಾರದಿಂದ ನನ್ನ ತಂಗಿ ಜೀವನ ನೆಮ್ಮದಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀನಿ ನಾನು. ಪ್ರೇಮ ಏನಾಯ್ತು? ಏನು ಒಂದು ಸ್ವಲ್ಪ ಸರಿಯಾಗಿ ಬಿಡ್ಸಿ ಹೇಳವ. ನೋಡು ನಿಮ್ಮ ಅತ್ತೆ ಮದುವೆ ಮೇಲೆ ಮಗನ ಮದುವೆ ಮಗನ ಎಂಗೇಜ್ಮೆಂಟು ಅಂತ ಏನು ಕನ್ಸ್ಕೊಂತ ಕೂತಾವಳೆ. ಅದೇನಾಯ್ತು? ಏನು ಏನು ಒಂಚೂರು ಬಿಡ್ಸಿ ಹೇಳು. ಏನು ಅಂತ ಹೇಳೋದು ಮಾವ? ಏನು ಅಂತ ಹೇಳೋದು ನಾನು? ನಿಮಗೆ ಗೊತ್ತಲ್ಲ ಮಾವ, ನನ್ನ ಎರಡನೇ ತಂಗಿ ಪ್ರೀತಿ. ಅವಳು ಮದುವೆ ಅಂದ್ರೆ ಇಷ್ಟ ಅಲ್ಲ ಅವಳಿಗೆ. ನಾವು ಎಷ್ಟು ವರ್ಷದಿಂದ ಬಲವಂತ ಮಾಡ್ತಿದ್ದೀವಿ. ಮದುವೆ ಅಂದರೆ ನನಗಾಗೋದಿಲ್ಲ ಅಂತ ಎದುರು ಬಿಡ್ತಾಳೆ. ಮದುವೆ ವಿಷಯಕ್ಕೆ ಹೋಗೋದಿಲ್ಲ ಅವಳು. ಅವಳಿಗೆ ಹಿಂಸೆ ಮಾಡಿ ಮದುವೆಗೆ ಒಪ್ಸಿದ್ವ ಮಾವ. ಅವಳು ಒಪ್ಕೊಂಡಿದ್ಲು ಶ್ರೀಕಾಂತ್ ಅವ್ರನ್ನ ನೋಡಿ ಮದುವೆ ಮಾಡ್ಕೋತೀನಿ ಅಂತ. ತುಂಬ ಆಸೆ ಇಟ್ಕೊಂಡಿದ್ಲು ಮಾವ ಈ ಮದುವೆ ಬಗ್ಗೆ. ಮದುವೆನೇ ಬೇಡ ಅಂತಿದ್ದವಳು ಮದುವೆ ಬಗ್ಗೆ ಆಸೆ ಇಟ್ಕೊಂಡಿದ್ಲು ಫಸ್ಟ್ ಟೈಮ್. ಆದರೆ ಈಗ ಏನೇನೋ ಆಗೋಯ್ತು ಮಾವ. ಈ ಶ್ರೀಕಾಂತ್ ಪಿಂಕಿ ಪ್ರೀತಿಸ್ತಿದಾರಂತೆ 5 ವರ್ಷದಿಂದ. ಏನು ಮಾಡೋದು ಮಾವ? ಅವಳು ಪ್ರೀತಿಸಿರೋ ಹುಡುಗನ ಇವನು ಕೊಟ್ಟು ಮದುವೆ ಮಾಡೋಕ್ಕಾಗುತ್ತಾ ಹೇಳಿ? ಅಯ್ಯಯ್ಯೋ ಇದೇನವ ಹಿಂಗಾಗ್ಬಿಟ್ಟದಲ್ಲ. ಈಗ ಯಾರವ ವಿಷಯ ಹೇಳ್ದವ್ರು ನಿನಗೆ? ಪ್ರೀತಿನೇ ತಿಳ್ಕೊಂಡಿದ್ದಾಳೆ ಮಾವ. ಪ್ರೀತಿನೇ ಇವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದಾಳೆ. ಪಿಂಕಿನೂ ಹೋಗಿ ಕೇಳ್ದೆ ಇವತ್ತು ಬೆಳಗ್ಗೆ. ಅವಳು ಒಪ್ಕೊಂಡ್ಲು. ಆಮೇಲೆ ನಾನು ಇಲ್ಲಿಗೆ ಬಂದಿದ್ದು ಮಾವ. ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಈ ವಿಷಯ ಹೆಂಗೆ ತಗೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ಮಾವ ನನಗೆ. ಪಾಪ ನಮ್ಮ ಅಪ್ಪ ಅಮ್ಮ ಪ್ರೀತಿ ಮದುವೆ ಆಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಈಗ ಅವ್ರಿಗೆ ಏನಂತ ಹೇಳೋದು ಮಾವ? ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಮಾವ. ಹೌದಾ? ಛೇ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಓ ಪ್ರೇಮ ಅದಕ್ಕೆ ಅಪ್ಪ ಯಾಕಪ್ಪ ಹೊಡೆದ್ರಿ? ಇಲ್ಲಪ್ಪ ಇಲ್ಲ, ಹೊಡೆಯೋದಿಲ್ಲ. ನಿನ್ನ ಹೊಡಿದೆ ಮುದ್ದು ಮಾಡ್ತಾರೆ, ನಿನ್ನ ಮುದ್ದು ಮಾಡ್ತಾರೆ. ಥೂ ಎಂಥ ಪಾಪಿನೋ ನೀನು. ಮಾಡ್ಬಾರ್ತಿಲ್ಲ ಮಾಡಿಬಿಟ್ಟು ಏನು ಮಾಡ್ತೀರ ಅಂತ ಮಳ್ಳಿದಾರ ನಿಂತಿದ್ಯಾ? ಯಾಕೆ ಹೊಡೆದ್ರೆ ಅಂತ ಬರೀ ಕೇಳ್ತಿದ್ಯಾ? ಇಷ್ಟು ವರ್ಷದಲ್ಲಿ ಒಂದು ದಿನ ನಿನ್ನ ಕೈ ಮಾಡಿರಲಿಲ್ಲ ನಾನು. ಎಂಥ ಕೆಲಸ ಮಾಡಿಬಿಟ್ಟು ಅಲ್ವೋ? ನನ್ನ ಮನೆ ನಂಬಿ ಈ ಮನೆ ಉದ್ಧಾರ ಮಾಡಬೇಕು ಅಂತ ನನ್ನ ಸೊಸೆ ಪ್ರೇಮ ಅವಳ ತಂಗಿ ಪ್ರೀತಿ ಕೊಟ್ಟು ಮದುವೆ ಮಾಡಬೇಕು ಅಂತ ಅಷ್ಟು ಕಷ್ಟಪಡ್ತಾ ಇದ್ರೆ ಅವಳ ತಂಗಿನ ಲವ್ ಮಾಡ್ಕೊಂಡು ಕೂತಿದ್ಯಾ ನೀನು? ಬೊಗಳ್ಬೇಕು ತಾನೆ ನೀನು? ಅವತ್ತು ಎಷ್ಟೋ ಕೇಳಿದೆ ನಾನು, ನೀನು ಯಾರ್ಯಾರ ಪ್ರೀತಿಸಿದ್ರೆ ಹೇಳು, ಅವಳನ್ನೇ ಕೊಟ್ಟು ಮದುವೆ ಮಾಡ್ತೀವಿ ಅಂತ. ನಾನು ಹೇಳಿಲ್ವಾ? ನಿಮ್ಮ ಥರ ಅಲ್ಲ ನಾನು, ನಿಮ್ಮ ಬುದ್ಧಿ ಹೇಳ್ಬೇಡಿ ಅಂತ ನನಗೆ ತಿರುಗಿಸಿ ಮಾತಾಡ್ತೇನೆ ನೀನು. ಅಪ್ಪ ಅದು ಏನಾಯ್ತು ಗೊತ್ತಪ್ಪ, ನಾನು ಪಿಂಕಿನೂ 5 ವರ್ಷದಿಂದ ಪ್ರೀತಿಸ್ತಿದ್ದೀವಪ್ಪ. ಇವತ್ತು ನೆನ್ನೆ ಮೊನ್ನೆದಲ್ಲ. ನನಗಿನ್ನೂ ಕೆಲಸ ಸಿಕ್ಕಿಲ್ವಲ್ಲಪ್ಪ. ಕೆಲಸನೇ ಇಲ್ಲದೆ ಪ್ರೀತಿಸ್ತಿದ್ದೀವಿ ಒಂದು ಹುಡುಗಿನ ಅಂತ ನಿಮ್ಮ ಹತ್ರ ನಾನು ಹೆಂಗೆ ಹೇಳ್ಕೊಳ್ಳಿ? ಅದಕ್ಕೋಸ್ಕರ ಹೇಳಲಿಲ್ಲ ಅಷ್ಟೇ ಅಪ್ಪ. ಒಂದು ಕೆಲಸ ಸಿಕ್ಕಿದ್ಮೇಲೆ ಹೇಳಿ ಅವಳನ್ನೇ ಮದುವೆ ಮಾಡ್ಕೊಳ್ಳೋಣ ಅಂತ ಆಸೆ ಇಟ್ಕೊಂಡಿದ್ದೆಪ್ಪ. ಅಷ್ಟರಲ್ಲಿ ಇದೆಲ್ಲ ಆಗೋಯ್ತು ಅಪ್ಪ. ಇವರು ಪ್ರೀತಿಯವ್ರನ್ನ ತೋರಿಸ್ದಾಗ್ಲೂ ನಾನು ಪಿಂಕಿ ಹತ್ರ ಮಾತಾಡ್ದೆಪ್ಪ. ನಾ ಹೇಳ್ಬಿಡೋಣ, ಸತ್ಯ ಹೇಳ್ಬಿಟ್ಟು ಈ ಮದುವೆ ನಿಲ್ಸೋಣ, ನಾವಿಬ್ರು ಮದುವೆ ಆಗೋಣ ಅಂತ ತುಂಬ ಕೇಳ್ಕೊಂಡೆ ಅಪ್ಪ.
ಆದರೆ ಅವಳು ಒಪ್ಪಲಿಲ್ಲಪ್ಪ. ಪ್ರೀತಿ ಅಕ್ಕ ತುಂಬ ವರ್ಷದಿಂದ ಮದುವೆನೇ ಆಗಲ್ಲ ಅಂತ ಹಂಗೆ ಇದ್ಲು. ಅವಳಿಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ ಅಂತಂದ್ರೆ ನೀನು ಮದುವೆ ಆಗಿ ಒಪ್ಕೊಂಡಿದ್ದಾಳೆ. ಅವಳ ಜೀವನ ಹಾಳು ಮಾಡಬೇಡ, ಅವಳನ್ನ ಒಪ್ಕೋ, ಅವಳನ್ನೇ ಮದುವೆ ಮಾಡ್ಕೋ, ಹಾಗೆ ಹಿಂಗೆ ಅಂತ ಏನೇನೋ ಹೇಳಿದ್ಲಪ್ಪ. ಅವಳ ಮೇಲೆಲ್ಲ ಆಣೆ ಮಾಡಿಸ್ಕೊಂಡ್ಲಪ್ಪ. ಅದಕ್ಕೋಸ್ಕರ ನಾನು ಯಾರ ಹತ್ರನೂ ಹೇಳಿಲ್ಲ. ಆದರೆ ಇದು ನಿಲ್ಲಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆಪ್ಪ. ನಾನು ನಂಬಿಯಪ್ಪ, ನಾನು ಯಾರಿಗೂ ಮೋಸ ಮಾಡಬೇಕು ಅಂತ ಇದು ಮಾಡಲಿಲ್ಲಪ್ಪ. ಅದಕ್ಕೆ ನನಗೆ ಅರ್ಥ ಆಗುತ್ತೆ ನೀವು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ. ನಮ್ಮ ಮನೆನ ಸರಿ ಮಾಡಬೇಕು ಅಂತ, ನಮ್ಮ ಎರಡು ಮನೇನ ಒಂದು ಮಾಡಬೇಕು ಅಂತ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ. ನಮ್ಮ ಕಷ್ಟಗಳಿಗೆಲ್ಲ ಎಷ್ಟೊಂದು ಆಗಿದ್ದೀರಾ. ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡೋದು ನನ್ನ ಉದ್ದೇಶ ಅಲ್ಲ, ನಿಮಗೆ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಅದಕ್ಕೆ ಇಲ್ಲ ಯಾರಿಗೂ ಮೋಸ ಮಾಡೋ ಕೆಟ್ಟ ಉದ್ದೇಶನೂ ನನಗಿಲ್ಲ. ಪ್ಲೀಸ್ ಅದಕ್ಕೆ ನಾನು ನಂಬಿ, ನಾನು ಪಿಂಕಿನ ಪ್ರೀತಿಸ್ತಿರೋ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ಎಷ್ಟೋ ಸತಿ ಪ್ರಯತ್ನ ಪಟ್ಟೆ. ಪಿಂಕಿ ಹತ್ರನೂ ಕೇಳ್ಕೊಂಡೆ, ಆದರೆ ಅವಳೇ ಬಿಡಲಿಲ್ಲ. ಅದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಅಯ್ಯೋ ಶ್ರೀಕಾಂತ್ ಅವರೇ, ಈಗ ನಾನು ಏನು ಮಾಡಲಿ ಅದನ್ನು ಹೇಳಿ. ನೀವು ಮಾಡೋ ಕೆಲಸಕ್ಕೆ ನಾನು ಏನು ಹೇಳಿ? ನೀವು ಅವಳು ಸೇರಿ ಮಾಡೋ ಕೆಲಸದಿಂದ ನನ್ನ ಪ್ರೀತಿ ಜೀವನ ಹಾಳಾಯಿತು ಶ್ರೀಕಾಂತ್ ಅವರೇ. ಅವಳು ನಿಮ್ಮ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಈಗ ಅವಳು ಏನು ಮಾಡಬೇಕು? ಮತ್ತೆ ಅವಳು ಮದುವೆ ಅಂತ ಹೋದರೆ ಅವಳು ಖಂಡಿತ ಆಗೋದಿಲ್ಲ ಶ್ರೀಕಾಂತ್ ಅವರೇ. ನನಗೆ ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ತಲೆ ಕೆಟ್ಟು ಹೋದಾಗಿದೆ. ಈ ವಿಷಯ ಕೇಳ್ದಾಗ್ಲಿಂದ ಒಂದು ನಿಮಿಷ ನಾನು ಎಲ್ಲೂ ಕೂರಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಮಾವ ನೀವು ಹೇಳಿ ಮಾವ, ಈಗ ಏನು ಮಾಡೋದು ಮಾವ? ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನಾಳೆ ಎಂಗೇಜ್ಮೆಂಟ್ ಅಂತ ಎಲ್ಲರಿಗೂ ಹೇಳಾಗಿದೆ. ತಲೆ ಕೆಟ್ಟು ಹೋಗ್ತಿದೆ ನನಗೆ. ಏನು ಮಾಡೋದು ಮಾವ ಈಗ? ನನಗೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣ್ಪ್ರೇಮ. ಏನವ ಮಾಡೋದೀಗ? ನೋಡು, ಇಷ್ಟೆಲ್ಲ ತೀರ್ಮಾನ ತಗೊಂಡ್ರಳೆ ನೀನು ಇಷ್ಟೆಲ್ಲ ಒದ್ದಾಡ್ಕೊಂಡು ಪಪ್ಪ ಸರಿ ಮಾಡಬೇಕು ಅಂತ ನೀನು ಹೆಂಗೆ ಹೇಳ್ತೀವಿ ಹಂಗೆ ಕಣವ. ನಂದೇನೂ ಇಲ್ಲ. ನೀನು ನಿಮ್ಮ ಮಾವ ಹಿಂಗೆ ಮಾಡೋದ ಅಂದ್ಬಿಡು, ನಾನು ಒಪ್ಕೋತೀನಿ. ನೀನು ಹೆಂಗೆ ಹೇಳಿದ್ರು ಸರಿನೇ. ಏನು ಮಾಡೋದು ಮಾವ? ನಾನು ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ನಾಳೆ ಪಿಂಕಿದು ಶ್ರೀಕಾಂತ್ ಅವ್ರದ್ದು ಎಂಗೇಜ್ಮೆಂಟ್ ಏನೋ ಮಾಡ್ಬೋದು, ಅದೇನು ಸರಿ ಮಾವ. ಇವರಿಬ್ಬರು ಮದುವೆನೂ ಮಾಡ್ಬೋದು. ಆದರೆ ಪ್ರೀತಿ ಬಗ್ಗೆ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ ಮಾವ. ನಾನು ದುಡುಕ್ ತೀರ್ಮಾನ ತಗೊಬಾರ್ದಿತ್ತು. ನಾನು ಯೋಚನೆ ಮಾಡಬೇಕಿತ್ತು ಮಾವ. ನನ್ನ ತಂಗಿ ಜೀವನ ಬಗ್ಗೆ ನಾನು ಯೋಚನೆ ಮಾಡಬೇಕಿತ್ತು. ಏಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡವ, ನನಗೆ ಕ್ಷಮಿಸ್ಬಿಡು. ನಾನೇ ನನ್ನ ಮಗನ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡು ನನ್ನ ಮಗ ಒಪ್ಕೋತಾನೆ, ಅವ್ನು ಯಾರನ್ನ ಪ್ರೀತಿ ಮಾಡಿಲ್ಲ ಕಣವ. ನಿನ್ನ ತಂಗಿನ ಒಪ್ಕೋತಾನೆ, ಮತ್ತು ನಮ್ಮ ಸೊಸೆ ಮಾಡ್ಕೊತೀವಿ ಅಂತ ಏನೇನೋ ಆಶ್ವಾಸನೆ ಕೊಟ್ಬಿಟ್ಟೆ. ಅದರಿಂದನೇ ಇಷ್ಟೆಲ್ಲ ಆಗಿತ್ತು. ನಾನು ಕ್ಷಮಿಸ್ಬಿಡವ, ನಾನು ಕ್ಷಮಿಸ್ಬಿಡು ಪ್ರೇಮ. ನಿನ್ನ ಮನೆಗೋಸ್ಕರ, ನಮ್ಮನ್ನೆಲ್ಲ ಒಂದು ಮಾಡೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೆ. ಅದು ಯಾವುದನ್ನು ಅರ್ಥ ಮಾಡ್ಕೊಳ್ದಾನೆ ತಪ್ಪು ಮಾಡಿಬಿಟ್ಟೆ ಕಣವ, ತಪ್ಪು ಮಾಡಿಬಿಟ್ಟೆ. ನಾನು ಕ್ಷಮಿಸ್ಬಿಡವ. ಅತ್ತೆ ಪ್ಲೀಸ್, ನೀವು ಹಿಂಗೆಲ್ಲ ಕ್ಷಮೆ ಕೇಳಬೇಡಿ ನನ್ನ ಹತ್ರ. ನೀವೇನು ತಪ್ಪು ಮಾಡಿದಿರತ್ತೆ? ತಪ್ಪು ಮಾಡಿರೋ ಸುಮ್ಮನಿರುವಾಗ ನೀವು ಯಾಕತ್ತೆ ಹಿಂಗೆಲ್ಲ ಬೇಡ್ಕೋತೀರಾ? ನೀವು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಈ ವಿಷಯ ನಿಮಗೆಲ್ಲ ತಿಳಿಸ್ಲೇಬೇಕಿತ್ತು. ನಾಳೆನೇ ಎಂಗೇಜ್ಮೆಂಟ್ ಇರೋದ್ರಿಂದ ಎಲ್ಲರಿಗೂ ಈ ವಿಷಯ ತಿಳಿಸ್ಲೇಬೇಕು ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಬಂದೆ ಅಷ್ಟೇ. ಈಗ ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನನಗೆ ಫೋನ್ ಮಾಡಿ ಅತ್ತೆ. ನಮ್ಮ ಅಪ್ಪ ಅಮ್ಮಂಗೂ ಹೇಳಬೇಕಲ್ಲ ನಾನು. ಆದಷ್ಟು ಬೇಗ ಫೋನ್ ಮಾಡಿ, ನಾನು ಹೊರಡ್ತೀನಿ. ಪ್ರೇಮ, ಎಂಥ ಕೆಲಸ ಮಾಡ್ಬಿಟ್ಟಪ್ಪ ಶ್ರೀಕಾಂತ ನೀನು, ಎಂಥ ಕೆಲಸ ಮಾಡ್ಬಿಟ್ಲಾ? ಅಲ್ಲ ಕಣ್ಲಾ, ಅವಳು ಪ್ರೇಮ ತಂಗಿನೇ ಅಲ್ವಾ? ಒಂದೇ ಒಂದು ಮಾತು ಹೇಳಿದ್ರೆ ಇಷ್ಟೆಲ್ಲ ಆಯ್ತಿತ್ತಿಲ್ವಲ್ಲಪ್ಪ, ಇಷ್ಟೆಲ್ಲ ಆಯ್ತಿತ್ತಿಲ್ವಲ್ಲ. ಅವಳನ್ನೇ ಕೊಟ್ಟು ನೀನು ಮದುವೆ ಮಾಡ್ತಿದ್ದೋ. ಅಯ್ಯೋ ದೇವ್ರೇ, ಪಾಪ ಈ ಫ್ರೆಂಡಿಗೆ ಏನು ಮಾಡೋದು ಏನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.